ಹಾಯ್, ಎಲ್ಲರಿಗೂ ನಮಸ್ಕಾರ. ಇವತ್ತು ನಾನು ವೆಬ್ಸೈಟಲ್ಲಿ GK ಟುಡೇ ಕ್ವಶನ್ಸನ್ನು ಯಾವ ರೀತಿ ನೋಡ್ಬೋದು ಅಂತ ತಿಳಿಸ್ಕೊಡ್ತಾ ಇದ್ದೀನಿ. ಕ್ರೋಮಲ್ಲಿ ಹೋಗಿ ಸರ್ಚ್ ಮಾಡಬೇಕು. GK ಟುಡೇ ಅಂತ ಕೊಟ್ಟರೆ ಸಾಕು, ಈ ಥರ ಓಪನ್ ಆಗುತ್ತೆ. ಮೊದಲನೇ ಈ ಲಿಂಕನ್ನು ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿ ಇದು ಕರೆಂಟ್ ಅಫೇರ್ಸ್ ಕ್ವಿಜ್ ಇದರ ಮೇಲೆ ಕ್ಲಿಕ್ ಮಾಡಬೇಕು. ಈ ಥರ ಕ್ಲಿಕ್ ಮಾಡಿ, ಈ ಥರ ಇಲ್ಲಿ ಡೈಲಿ ಕರೆಂಟ್ ಅಫೇರ್ಸ್ ಕ್ವಿಜ್ ಅಂತ ಮಾರ್ಚ್ 17, 15 to 16, 14 ಈ ಥರ ಇರುತ್ತೆ. ಇದು ಇಂಗ್ಲೀಷಲ್ಲಿ ಇರೋ ಕಾರಣ ಟ್ರಾನ್ಸ್ಲೇಟ್ ಮಾಡ್ಕೋಬೇಕು. ಈ ಥರ ಮೊಬೈಲಲ್ಲೂ ಇರುತ್ತೆ. ಟ್ರಾನ್ಸ್ಲೇಟರ್ ಆ್ಯಪ್ನ ಡೌನ್ಲೋಡ್ ಮಾಡ್ಕೋಬೇಕು. ಇಲ್ಲಿ ಟ್ರಾನ್ಸ್ಲೇಟ್ ಅಂತ ಹೊಡೆದ್ರೆ ಇದು ಕನ್ನಡಕ್ಕೆ ಕನ್ವರ್ಟ್ ಆಗುತ್ತೆ ಆಟೋಮೆಟಿಕ್ಕು. ಇದು ಮಾರ್ಚ್ 17 ಡೈಲಿ 5 ಕ್ವಶನ್ ಬಿಡ್ತಾರೆ ಅವರು. ಭಾರತದಲ್ಲಿ ಪ್ರತಿ ವರ್ಷ ಯಾವ ದಿನದಂದು ರಾಷ್ಟ್ರೀಯ ಲಸಿಕೆ ದಿನವನ್ನು ಆಚರಿಸಲಾಗುತ್ತದೆ? ಈ ಥರ ಕ್ವಶನ್ಸ್ ಇರುತ್ತೆ. ಇಲ್ಲಿ ಕೆಳಗಡೆ ಮಾರ್ಚ್ 16 ಆನ್ಸರ್ ಇರುತ್ತೆ. ಹಾಗೆ ಇದರದ್ದು ಎಕ್ಸ್ಪ್ಲನೇಷನ್ ಎಲ್ಲ ಇರುತ್ತೆ. ಹಾಗೆ ಮತ್ತು ಇಲ್ಲಿ ಇದು ಆಪರೇಷನ್ ಥಂಡರ್, ಇದು ಟೋಟಲಾಗಿ ಒಂದು ಡೈಲಿ 5 ಕ್ವಶನ್ ಬರ್ತವೆ. ಇದು ಎಕ್ಸಾಮ್ಗೆ ಇಂಪಾರ್ಟೆಂಟ್ ಅಂತ ಹೇಳ್ಬೋದು. ಅದೇ ರೀತಿಯಾಗಿ ಇಲ್ಲಿ ಮತ್ತೆ ಎಕ್ಸ್ಟ್ರಾ ಕ್ವಶನ್ಸು ಇರುತ್ತೆ. ಮತ್ತು ಇಲ್ಲಿ ಜಿ ಕೆ ಪ್ರಶ್ನೆಗಳು ಇರ್ತವೆ. ಎಲ್ಲ ಇತಿಹಾಸದ್ದು, ಹಾಗೆ ಇತಿಹಾಸ, ಮಧ್ಯಕಾಲೀನ ಇತಿಹಾಸ, ಆಧುನಿಕ ಭಾರತ, ಇದೇ ರೀತಿಯಾಗಿ ಎಲ್ಲ ಇರ್ತವೆ. ಈ ಥರ ಇಲ್ಲಿ ವಿಶ್ವ ಭೂಗೋಳ, ಭಾರತೀಯ ಭೂಗೋಳ, ಇದ್ರ ಮೇಲೆ ಈ ಥರ ಕ್ವಶನ್ಸ್ ಇರ್ತವೆ. ಎಲ್ಲ ಇವು ಎಕ್ಸಾಮ್ಗೆ ಇಂಪಾರ್ಟೆಂಟ್ ಕ್ವಶನ್ಸ್ ಅಂತ ಹೇಳ್ಬೋದು. ನೀವು ಇಲ್ಲಿ ಹಿಂದಿ ಕರೆಂಟ್ ಅಫೇರ್ಸ್ ಎಲ್ಲ, ಮರಾಠಿ, ತೆಲುಗು, ಎಲ್ಲ ಗುಜರಾತಿ, ಎಲ್ಲ ಥರದ ಕರೆಂಟ್ ಅಫೇರ್ಸ್ಗಳನ್ನ ನೋಡ್ಬೋದು. ಮತ್ತು ಇಲ್ಲಿ ಸುದ್ದಿಯಲ್ಲಿ ಕಾಣಿಸ್ಕೊಂಡಂಥ ಇದು ಸ್ಥಳಗಳು, ಈ ಥರ ಇರ್ತವೆ ಕ್ವಶನ್ಸು. ಇದೇ ರೀತಿಯಾಗಿ ನಾವು ಸ್ಟಡಿ ಮಾಡ್ಕೋಬೋದು. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ.